600 ಸಸಿಗಳ ನೆಡುವಿಕೆ ಹಸಿರಿನ ಭವಿಷ್ಯಕ್ಕೆ ಜೋಗಿ ರಂಗಜೋಳಿಗೆ ಇಕೋ ಕ್ಲಬ್ ಯಳಂದೂರು ಪಿಎಫ್ಡಬ್ಲ್ಯೂಸಿಕೆ ಹಾಗೂ ಅರಣ್ಯ ಇಲಾಖೆ ಜಂಟಿ ಸಂಕಲ್ಪ. ಜೋಗಿ ರಂಗಜೋಳಿಗೆ ಇಕೋ ಕ್ಲಬ್ ಯಳಂದೂರು ಹಾಗೂ ಪಿಎಫ್ಡಬ್ಲ್ಯೂಸಿಕೆ ಕೊಳ್ಳೇಗಾಲ ಅರಣ್ಯ ಇಲಾಖೆ ಕೊಳ್ಳೇಗಾಲ ಬಂಪರ್ ಝೋನ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕೊಳ್ಳೇಗಾಲದ ಮುಂಡುಗುಂಡ ಗ್ರಾಮದ ಕಾಲುವೆ ಸುತ್ತಲೂ 600 ಗಿಡಗಳನ್ನು ನೆಡುವ ಕಾರ್ಯಕ್ರಮ ನಡೆಸಲಾಗಿತ್ತು. ಎಸಿಎಫ್ ಶಿವರಾಮು ಅವರು ಮಾತನಾಡಿ, ಗಿಡ ಮರಗಳು ನಮಗೆ ದೇವರ ಕೊಟ್ಟಂತಹವರ. ಪಟ್ಟಣಗಳಲ್ಲಿ ಗಿಡ ಮರಗಳು ಇಲ್ಲ, ಕೆಟ್ಟ ಗಾಳಿಯಿಂದ ತುಂಬಿದೆ ಎಂದರು. ಯಳಂದೂರು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಆದ್ದರಿಂದ ನಾವು ಇಕೋ ಕ್ಲಬ್ ಒಂದನ್ನು ಪ್ರಾರಂಭಿಸಿದ್ದೇವೆ. ಪರಿಸರ ಚೆನ್ನಾಗಿ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ತಿಳಿಸಿದರು. ಪಬ್ಲಿಕ್ ಶಾಲೆ ಪ್ರಾಂಶುಪಾಲರಾದ ಆರ್ ಮಂಜುನ್ ಉಸಿರು ಈ ಒಂದು ಹಸಿರು ಇರುವ ಪ್ರದೇಶದಲ್ಲಿ ಪ್ರಾಣಿ ಸಂಕುಲ ಆರೋಗ್ಯಕರವಾಗಿರುತ್ತದೆ ಎಂದರು. ಇಕೋ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್ ಅವರು ಮಾತನಾಡಿ, ಆರೋಗ್ಯ ಅರಣ್ಯ ಎರಡು ಸೇರಿ ಇಂತಹ ಕೆಲಸ ಮಾಡುತ್ತಿರುವುದು ಸಂತೋಷವಾದ ಕೆಲಸವಾಗಿದೆ ಎಂದರು. ಜಾನ್ ಪೀಟರ್, ವೀರಭದ್ರಯ್ಯ ಸ್ವಾಮಿ ಹಾಗೂ ಆರ್ಎಫ್ಒ ರವಿಕುಮಾರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೋಗಿ ರಂಗಜೋಳಿಗೆ, ಮುಂಡುಗುಂಡ ಮೂರ್ತಿ, ಇಕೋ ಕ್ಲಬ್ ಯಳಂದೂರು ಸದಸ್ಯರು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಒಳ್ಳೆಯ ಗಾಳಿ, ಒಳ್ಳೆಯ ಆಹಾರ, ಒಳ್ಳೆಯ ಪರಿಸರ ಎಲ್ಲ ಇರಬೇಕು. ಈಗ ನಾವು ನೋಡ್ದಂಗೆ ಪರಿಸರ ಹಾನಿ ಆಗ್ತಾ ಇದೆ, ಆರೋಗ್ಯನೂ ಹದಗೆಡ್ತಾ ಇದೆ. ಹಾಗಾಗಿ ನಾವು ಒಂದು ಎಕೋ ಕ್ಲಬ್ ಅಂತ ಮಾಡಿದ್ದು, ನಮಗೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಎಕೋ ಕ್ಲಬ್ ಅಂದರೆ ಎನ್ವಿರಾನ್ಮೆಂಟಲ್ ಕೇರ್ ಆ್ಯಂಡ್ ಹೆಲ್ತ್ ಆರ್ಗನೈಸೇಷನ್ ಅಂತ. ಅಂದರೆ ಎನ್ವಿರಾನ್ಮೆಂಟ್ ಚೆನ್ನಾಗಿದ್ದರೆ ಹೆಲ್ತು ಚೆನ್ನಾಗಿರುತ್ತೆ ಅನ್ನೋ ಇದರಲ್ಲಿ ನಾವೆಲ್ಲ ಸೇರಿ ಎಕೋ ಕ್ಲಬ್ ಮಾಡಿ ಈ ಥರದ ಹಸಿರೀಕರಣ ಮಾಡ್ತಾಯಿದ್ವಿ. ಅಂದರೆ ಹಸಿರು ಮರಗಳಿದ್ದರೆ ಒಳ್ಳೆಯ ಗಾಳಿ, ಶುದ್ಧವಾದ ಗಾಳಿ ಸಿಗುತ್ತೆ. ಹಾಗಾಗಿ ಈ ಥರದ್ದೆಲ್ಲ ಕೆಲಸಗಳು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ನಾವೆಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. ಒಂದು ನಮಗೆ ಸ್ಫೂರ್ತಿ ಅಂದರೆ ಸಾಲು ಮರದ ತಿಮ್ಮತ್ತು ಅವರು ಮಾಡಿದ ಅನನ್ಯವಾದ ಕೆಲಸದಿಂದ ನಮಗೆಲ್ಲ ಸ್ಫೂರ್ತಿಯಾಗಿದೆ. ಅದ್ರ ಜೊತೆಲಿ ಕೆನ್ಯಾದಲ್ಲಿ ಒಬ್ಬರು ವಾಂಗಮತಾಯ್ ಅನ್ನೋರು ಕೆನ್ಯಾದಲ್ಲಿ ಹಸಿರು ಗ್ರೀನ್ ಬೆಲ್ಟ್ ಅಂತ ಮಾಡ್ತಾರೆ. ಆ ಇದರಲ್ಲಿ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಜನಗಳೆಲ್ಲ ಏನು ಮಾಡ್ತಾರೆ ಅಂದರೆ, ನಾವು ಇದಕ್ಕೆ ಮೆಂಬರ್ ಹೆಂಗಾಗಬೇಕು ಅಂತ ಕೇಳ್ತಾರೆ. ಆವಾಗ ನೀವು ಒಂದು ಗಿಡ ನೆಟ್ಟು 1 ವರ್ಷ ಅದನ್ನು ಕಾಪಾಡ್ಕೊಳ್ಳಿ, ನೀವು ಮೆಂಬರ್ ಆದಂಗೆ ಇರ್ತಾರೆ. ಅದು ಅದ್ಭುತವಾದ ಕಾನ್ಸೆಪ್ಟ್. ಆ ಥರದ್ದು ನಾವು ಇದನ್ನೇ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಈ ಅಭಿಯಾನದಲ್ಲಿ ಭಾಗಿಯಾಗೋಣ, ಹಸಿರುಕರಣ ಮಾಡೋಣ ಅಂತ ಹೇಳ್ತಾ ಈ ಹಸಿರು ನಮನಗಳು ಎಲ್ಲರೂ ಹೇಳ್ದಂಗೆ ಹಸಿರು ನಮನಗಳು. ನಮ್ಮದು ಇದೊಂದು ಕಾನ್ಸೆಪ್ಟ್, ಅರಣ್ಯ ಇಲಾಖೆಯಿಂದ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಒಂದು ಕೆನಲ್ ಬ್ಯಾಂಕ್ ಪ್ಲಾಂಟೇಷನ್ ಮಾಡೋಣ ಅಂತ. ಕೆನಲ್ ಅಂತಂದರೆ ಈ ಕಾಲುವೆ ಆಜು ಬಾಜು ಗಿಡ ನೆಡುವಂಥ ಕಾರ್ಯಕ್ರಮ. ಸೊ ಸುಮಾರು ಸ್ಟಾರ್ಟಿಂಗಲ್ಲಿ ಈ ಪ್ಲೇಸ್ ತೊಗೊಂಡ ತಕ್ಷಣ ನನಗೆ ಸ್ವಲ್ಪ ಅಪೋಸಿಷನ್ ಜಾಸ್ತಿ. ಕೆನಲಲ್ಲಿ ಯಾಕೆ ನೆಡ್ತಿದ್ದೀರಾ, ಈ ಕೆನಲ್ ಸುತ್ತ ನೆಟ್ಬಿಟ್ರೆ ಅಲ್ಲಿಂದ ಬೇರೆ ಬಿಟ್ಕೊಂಡು ಕೆನಲೆಲ್ಲ ಹಾಳಾಗುತ್ತೆ, ಇಲ್ಲಿ ಯಾಕೆ ಮಾಡ್ತೀರಾ ಅಂತ ಸ್ಟಾರ್ಟಿಂಗು. ಸೊ ನನಗೇನೊಂದು ಇದಿತ್ತು ಅಂತಂದರೆ, ಕೆನಲ್ ಬ್ಯಾಂಕ್ ಪ್ಲಾಂಟೇಷನ್ನ ಇಲ್ಲಿ ಮಾಡಬೇಕು. ಯಾವ ಥರ ಕೆನಲ್ ಬ್ಯಾಂಕ್ ಪ್ಲಾಂಟೇಷನಿಂದ ಮಾಡಿದರೆ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ. ಯಾಕಂದ್ರೆ ನಾವು ಸುಮಾರು ಕಡೆ ನೋಡಿದ್ದೀವಿ, ಎಲ್ಲೂ ಯಾವುದೇ ಮರಗಳು ಯಾವುದಕ್ಕೂ ತೊಂದರೆ ಮಾಡಿಲ್ಲ. ಈಗ ಸುಮಾರು ಇದೆ ಬೇವಿನ ಮರ ಎಲ್ಲ ಬಿಟ್ಬಿಟ್ಟು ಬಿಸಿಲಿತ್ತು, ಎಲ್ಲ ಬಂದುಬಿಟ್ಟು ನೆರಳು ಹತ್ರ ನಿಂತ್ಕೊಂಡಿದ್ದೀವಿ. ಆ ಥರ ಇಲ್ಲಿಂದ ನೋಡಿದರೆ ಅಲ್ಲಿ ಎಲ್ಲಿ ಬೇರುಗಳು ಎಲ್ಲೂ ಬಿಟ್ಟಿಲ್ಲ. ಸೊ ಆ ಥರ ಒಂದು ಕಾನ್ಸೆಪ್ಟು ಸುಮಾರು ಈ ಕೆನಲ್ ಬ್ಯಾಂಕ್ ಮಾಡೇ ಬೇಡ ಅಂದ್ಕೊಂಡು ನಮ್ಮ ಸ್ಟಾಫ್ ಎಲ್ಲ ಹೇಳಿದರು, ಇಲ್ಲ ಸರ್ ಇದೊಂದು ಕೆನಲ್ ಬ್ಯಾಂಕ್ ಮಾಡಿಕೊಂಡು ಮಾಡೋಣ ಅಂತ. ಸೊ ಕೆನಲ್ ಬ್ಯಾಂಕ್ ಪೂರ್ತಿ ಒಂದು 2 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಕೆನಲ್ ಬ್ಯಾಂಕ್ ಸುಮಾರು ಒಂದು 600 ಗಿಡಗಳನ್ನ ಇದರಲ್ಲಿ ನೆಟ್ಟಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಕೆನಲ್ನ ಭದ್ರ ಮಾಡೋದಷ್ಟೇ, ಅದರಿಂದ ಹಾಳು ಮಾಡೋಂಥದ್ದು ಉದ್ದೇಶ ಏನಿಲ್ಲ. ಸೊ ಅದು ಮಾಡಬೇಕು ಅಂತಂದರೆ ಮೂಲರುವಾರಿ ನಮ್ಮ ಸ್ಟಾಫ್ಗಳು ಆದ ತಕ್ಷಣವೇ ಮೂರ್ತಿಯವರು ಯಾವ ಗಿಡಗಳು ಹಾಕೋಣ ಇಲ್ಲಿ, ಆಯಿತು ನೀವು ಹಾಕ್ತಿದ್ರೆ ಯಾವ ಗಿಡಗಳು ಹಾಕೋಣ ಅಂತ ಕೇಳಿದರು. ಸೊ ಅದೇ ನಾವು ಆವಾಗ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಬೇರು ಜಾಸ್ತಿ, ಒಳಗಡೆ ಬೇರು ಜಾಸ್ತಿ ಬಿಡದವ್ರ ಥರ ಹಾಕ್ಕೊಳ್ಳೋಣ ಅಂದ್ಕೊಂಡು ಅವರು ನಮಗೆ ಒಂದು ಸಲಹೆಗಳನ್ನ ಕೊಟ್ಟರು. ಸುಮಾರು ಈಗ ಮೂರ್ತಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಸುಮಾರು ಅವತ್ತು ಬಂದ ತಕ್ಷಣ ಅವ್ರ ಬಗ್ಗೆ ನಮ್ಗೆ 1 ವರ್ಷದಿಂದ ನಾವು ನೋಡ್ತಿದ್ದೀವಿ, PFWCK ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಅವರೆಲ್ಲ ಕಾಣ್ತಿದ್ದಾರೆ ನಮಗೆ. ಇವರು ಒಂದ್ಸರಿನೂ ನಮಗೆ ಭೇಟಿಯಾಗಿರಲಿಲ್ಲ, ನಮ್ಗೆ ಇದನ್ನೆಲ್ಲ ಭೇಟಿಯಾಗಿಬಿಟ್ಟು ಈ ಥರ ಪ್ರೋಗ್ರಾಮ್ಗಳು ಮಾಡಿದ್ದೀವಿ ಅಂತೆಲ್ಲ ಅವ್ರದ್ದು ಪೇಂಟಿಂಗ್ ತೋರಿಸಿದ್ರು. ಈ ಇದ್ರದ್ದು ರಂಗಜೋಳಿಗೆ ಅಂತ ಬ್ಯೂಟಿಫುಲ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಈ ಮಕ್ಕಳಿಗೆಲ್ಲ ಎಜುಕೇಷನ್ ಮಾಡೋಂಥದ್ದು ಒಂದು ಅವೇರ್ನೆಸ್ ಮಾಡಲಿಕ್ಕೆ ಎಲ್ಲ ಮಾಡ್ತಿದ್ದೀವಿ. ಒಂದು ಸ್ವಲ್ಪ ಎಲ್ಲ ಇವತ್ತು ಭಾಳ ವಿಶಿಷ್ಟವಾದ ದಿನ. ಯಳಂದೂರು ಎಕೋ ಕ್ಲಬ್ನವರು ಮತ್ತು ಅರಣ್ಯ ಇಲಾಖೆಯವರು ಜಂಟಿ ಸಹಯೋಗ ಮತ್ತು ನಮ್ಮ ರಂಗಜೋಳಿಗೆ
ಮೂರ್ತಿಯವರು ಮತ್ತು ನಮ್ಮ ಪೀಟ್ರಣ್ಣ ಅವರು ಇವರೆಲ್ಲ ಸೇರಿ ಎಲ್ಲ ಪರಿಸರವಾದಿಗಳು ಎಲ್ಲರೂ ಸೇರಿ ಇವತ್ತು ಏನು ಈ ಒಂದು ರಸ್ತೆಗೆ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಸಿರೀಕರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಿಮಗೆಲ್ಲರೂ ನಾನು ಕೃತಜ್ಞತೆಗಳನ್ನು ಹೇಳಬೇಕು. ಕಾರಣವಾದರೂ ಇಷ್ಟೇ, ಮುಂದೆ ಇಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಆಗೋದ್ರಿಂದ ಫ್ಯೂಚರಲ್ಲಿ ಇದೆಲ್ಲ ಬೆಳೆದು ಮರ ಆದರೆ ಬರ್ತಕ್ಕಂಥ ಎಲ್ಲ ಏನು ಆರೋಗ್ಯ ಕಾಪಾಡ್ಕೊಳ್ಳೋಕೆ ಬರ್ತಕ್ಕಂಥವ್ರಿಗೆಲ್ಲರಿಗೂ ಭಾಳ ಖುಷಿ ಕೊಡ್ತಕ್ಕಂಥದ್ದು. ಇಲ್ಲಿ ಎಂಟ್ರಿ ಆದ ತಕ್ಷಣ ಆರೋಗ್ಯವಂತರಾಗಲಿಕ್ಕೆ ನೀವು ಏನು ಇವತ್ತು ಮುನ್ನುಡಿ ಬರೆದಿದ್ದೀರಿ, ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಪರಿಸರವನ್ನು ಉಳಿಸಬೇಕು, ಅರಣ್ಯವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಮಹತ್ ಕಾರ್ಯಕ್ಕೆ ಹಿರಿಯ ಅಧಿಕಾರಿಗಳೆಲ್ಲರೂ ಬಂದಿದ್ದೀರಿ. ಅದರಲ್ಲೂ ACF ಸಾಹೇಬರು ಬಂದಿರತಕ್ಕಂಥದ್ದು ನನಗೆ ಭಾಳ ಖುಷಿಯಾಯಿತು. ನಾನು ಅವ್ರನ್ನ ಕಳೆದ ತಿಂಗಳು ತಾನೇ ಮಾತಾಡಿಸಿದ್ದೆ. ನನಗೆ ಇವತ್ತು ನೋಡಿಬಿಟ್ಟು ನನಗೆ ಭಾಳ ಖುಷಿಯಾಯಿತು. ಇಂಥ ಪುಣ್ಯಾತ್ಮರು ಇರೋದ್ರಿಂದಲೇ ಇವತ್ತು ಅರಣ್ಯ ಉಳ್ಕೊಂಡಿದೆ. ಈ ಅರಣ್ಯ ಉಳ್ಕೋಬೇಕಾದ್ರೆ ನಮ್ಮೆಲ್ಲರ ಸಹಭಾಗಿತ್ವ ಇದ್ದರೆ ಮಾತ್ರ ಬರೀ ಅರಣ್ಯ ಇಲಾಖೆ ಆಗಲ್ಲ, ನಾವೆಲ್ಲರೂ ಸೇರಿ ಕೈ ಜೋಡಿಸಿದ್ರು ಮಾತ್ರ ಅರಣ್ಯ ಇಲಾಖೆ ಇರ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಯಶಸ್ಸನ್ನು ಕೋರ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಭಾಳ ಅಂತ ನಮ್ಮ ಯಳಂದೂರಿನ ಎಕೋ ಕ್ಲಬ್ಬಿನ ಅಧ್ಯಕ್ಷ. ಮೊದಲಿಗೆ ಹೇಳಬೇಕು, ಇಲ್ಲಿ ನಡೆದಿರ್ತಕ್ಕಂಥ ಆರೋಗ್ಯ ಮತ್ತು ಅರಣ್ಯ ಎಲ್ಲ ಸೇರಿದ್ದೀವಿ. ಎಲ್ಲರೂ ಸೇರಿ ಎಲ್ಲರೂ ಕಾಡನ್ನು ಬೆಳೆಸುವುದರೊಂದಿಗೆ ಹಸಿರೀಕರಣ ಮಾಡೋದರೊಂದಿಗೆ ಶುದ್ಧ ಗಾಳಿ, ಶುದ್ಧ ವಾತಾವರಣವನ್ನು ಕಲ್ಪಿಸಿ ಒಳ್ಳೆಯ ಆರೋಗ್ಯವನ್ನು ನಮ್ಮ ಮುಂಬರುವ ಪೀಳಿಗೆಗೋಸ್ಕರ ಕಾಪಾಡೋದಕ್ಕೋಸ್ಕರ ಇವತ್ತು ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಎಕೋ ಕ್ಲಬ್ನಿಂದ ಅಂತ ಹೇಳ್ತಾ, ಅದಕ್ಕಾಗಿ ನಾವು ತುಂಬ ಈಗ ನಾವು ಕಾರ್ಯಕ್ರಮ ಮಾಡಬೇಕಿದೆ. ಇದು ಮೊದಲ ಹೆಜ್ಜೆ ನಮ್ಮದು ಇವತ್ತಿನ ದಿವಸ. ಅದಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಅರಣ್ಯಾಧಿಕಾರಿಗಳು ಹಾಗೂ ಪರಿಸರ ಪ್ರೇಮಿಗಳು, ಪರಿಸರ ಕಾಳಜಿ ಉಳ್ಳತಕ್ಕಂಥವ್ರು ಹಾಗೂ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಮತ್ತು ಅರಣ್ಯ ಸಿಬ್ಬಂದಿಗಳಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಈ ಸಣ್ಣ ಮಾತನ್ನು ಮುಗಿಸ್ತೀನಿ. 1990ರಲ್ಲಿ ಪ್ಲ್ಯಾನೆಟ್ ಗ್ರೀನ್ ಅಂತ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದೆ. ಏನು ಉದ್ದೇಶ ಅಂದರೆ, ನಾವು ಮೇಲ್ಗಡೆಯಿಂದ ನೋಡಿದಾಗ ಭೂಮಿ ನೀಲಿಯಾಗಿ ಕಾಣ್ತಾ ಇತ್ತು, ಹಸಿರು ಕಾಣ್ತಾ ಇರಲಿಲ್ಲ. ಅಯ್ಯೋ ಹಸಿರಾಗಿರ್ಬೇಕಲ್ಲ ಭೂಮಿ ಅಂತೇಳಿ ಹಸಿರು ಮಾಡಬೇಕು ಅಂತ ಹಸಿರೀಕರಣ ಮಾಡೋ ಉದ್ದೇಶದಿಂದ ನಾವು ಅಮರನಾರಾಯಣ ಸಾಹೇಬರು, ಮೂರ್ತಿಯವರು ಎಲ್ಲ ಸೇರಿಕೊಂಡು ನಾವು ಪ್ಲ್ಯಾನೆಟ್ ಗ್ರೀನ್ ಅಂತ ಸಂಸ್ಥೆ ಮಾಡಿ ಮಹದೇಶ್ವರ ಕಾಲೇಜಿನಲ್ಲಿ ಪ್ರಥಮ ಒಂದು ಕಾರ್ಯಕ್ರಮ ಮಾಡಿದ್ವು. ಮಕ್ಕಳಿಗೆಲ್ಲ ಟೀ-ಶರ್ಟು ಮತ್ತು ಇದೆಲ್ಲ ಕೊಟ್ಟು ನಾವು ನಮ್ಮ ಬರ್ಚುಕ್ಕಿ ಮತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, BR ಹಿಲ್ಸ್ ಎಲ್ಲ ಕ್ಲೀನ್ ಮಾಡಿದ್ರು. ಟನ್ಗಟ್ಟಲೆ ಕಸ ತೆಗೆದು ಬಾಟ್ಲುಗಳು ಎಲ್ಲ, ಅದನ್ನು ಭಾಳ ದುಃಖಕರ ವಿಚಾರ. ಅದು ಟೂರಿಸ್ಟು ಬರ್ತಾರೆ, ಅಲ್ಲಿ ಎಂಜಾಯ್ ಮಾಡೋಕ್ಕೆ ಬರ್ತಾರೆ, ಬಂದು ಎಲ್ಲ ಹಾಳು ಮಾಡಿ ಹೋಗಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಅಲ್ಲಿಂದ ಆ ಕಾನ್ಸೆಪ್ಟ್ಲಿ ಬಂದು, ಮತ್ತು ಈಗ ಪೀಪಲ್ ಫಾರ್ ಫಾರೆಸ್ಟ್ ಅಂತ ಏನಕ್ಕೆ ಮಾಡೋದು ಅಂದರೆ, ಪೀಪಲ್ ಇನ್ವಾಲ್ವ್ಮೆಂಟು, ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇದ್ದರೆ ನಾವು ಯಶಸ್ಸಾಗ್ತೀವಿ ಅಂತ ಒಂದು ಉದ್ದೇಶದಿಂದ ನಾವು ಪಬ್ಲಿಕ್ಸ್ನ ಜಾಯಿನ್ ಮಾಡ್ಕೊಂಡು ಪೀಪಲ್ ಫಾರ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ಮಾಡಿ ನಮ್ಮ ಕೆಲಸ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನಮ್ಮ ಪೀಪಲ್ ಫಾರ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಕರ್ನಾಟಕ ಹೋಗಿ ಇಂಡಿಯಾ ಆಗುತ್ತೆ, PFWCI ಅಂತ ಮಾಡ್ತಾಯಿದ್ದೀವಿ. ಸೊ ಎಲ್ಲ ರಾಜ್ಯದಲ್ಲೂ ನಮ್ಮ ಸಂಸ್ಥೆ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಕೊಳ್ಳೇಗಾಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.